ಮಹಾರಾಣಿ ಅಂತಃಪುರಕ್ಕೆ ಹೊರಟಳು. ಅರಮನೆ ಕಡೆಗೆ ಶಿವನನ್ನು ನೆನೆಯುತ್ತಾ ಹೊರಟಿದ್ದಾಳೆ. ಇತ್ತ ಇವರ ಸತ್ಯನಿಷ್ಠೆಯನ್ನು ಕಂಡ ಶನಿದೇವರು ತಲೆದೂಗುತ್ತಾ ಬ್ರಹ್ಮ ಮಾನಸ ಪುತ್ರ ನಾರದರು ನುಡಿದ ಮಾತುಗಳನ್ನು ಮನದಲ್ಲಿ ನೆನಪಿಸಿಕೊಳ್ಳುತ್ತಾ, ಇಂತಹ ಸತ್ಯವಂತರನ್ನು ನಾನು ತಪಗೆ ಭಂಗ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಆದರೂ ಚಿಂತೆ ಇಲ್ಲ, ಉತ್ತಮನ್ನೇ ಕಿತ್ತು ಬಿಸಾಕಿ ಇವನನ್ನು ಬಯಲು ಪ್ರದೇಶದಲ್ಲಿ ನಿಲ್ಲ ಮಾಡ್ತೀನಿ ಅಂತ ಹೇಳಿ ತಂತ್ರ ಮಾಡ್ತಾಯಿದ್ರು. ದ್ವಿಪದೆ ಮಾಯಾ ಜ್ವಾಲವ ಬೀಸಿ ಆನೆಗಳ ಸೃಷ್ಟಿಸಿ ಮಾವುತರ ನಿರ್ಮಿಸಿ ಆಜ್ಞೆ ಮಾಡುತ್ತಲೇ ಕತ್ತಿ ಈಟಿಯ ಹಿಡಿದು ಆನೆ ಮೇಲೆ ಕುಳಿತು ಉತ್ತಾದ ಬಳಿ ಹೋಗಿ ಧ್ವಂಸ ಮಾಡಿರಿ. ತನ್ನ ಮಾಯಾ ಬಲದಿಂದ ಆನೆ ಕುದುರೆಗಳನ್ನೆಲ್ಲ ಸೃಷ್ಟಿ ಮಾಡಿದ, ಮಂದಿ ಮಾರ್ಬಲವನ್ನು ಸೃಷ್ಟಿ ಮಾಡಿಸಿದ, ಮಾವುತರನ್ನು ಕರೆಸಿ ಆಜ್ಞೆ ಮಾಡಿದನು, ನೀವೆಲ್ಲರೂ ಹೋಗಿ ಆನೆಗಳ ಸಮೇತ ಉತ್ತದ ಮೇಲೆ ಕುಳಿತು ಉತ್ತವನ್ನು ಧ್ವಂಸ ಮಾಡಿ ಅಂತ ಹೇಳಿತು. ಆನೆಗಳು ಹಿಂಡಾಗಿ ಮಾವುತರು ಮುಂದಾಗಿ ಉತ್ತಾದ ಬಳಿಗೋಗಿ ಉತ್ತಾದ ಬಳಿಗಾಗಿ ಸಾಗುತ್ತಲಿರಲು ಉತ್ತಾದ ಸುತ್ತಲೂ ನೀರು ಹರಿಯುತ್ತಲಿರಲು ಮಾವುತರು ಕಂಡು ಘಾಸಿ ಪಡುತ್ತಿರಲು. ಸ್ವಾಮಿ, ನೀವು ಹೇಳಿದ ರೀತಿಯಲ್ಲಿ ಉತ್ತದ ಬಳಿಗೆ ಹೋದ್ವಿ, ಆ ಉತ್ತದ ಬಳಿಗೆ ಹೋಗೋಕ್ಕಾಗ್ತಾನೇ ಇಲ್ಲ, ಅದರ ಸುತ್ತಲೂ ಕೂಡ ಗಂಗಾ ಜಲ ನದಿಯಾಗಿ ಹರಿತಾ ಇದೆಯಲ್ಲ ಸ್ವಾಮಿ ಅಂತ ಹೇಳಿ ಹೇಳ್ತಾರೆ. ಯಾರು ಬಿಟ್ಟದ್ದು ನೀರದು? ಸಿದ್ಧಲಿಂಗರಾಜನ ಸತಿಯಾದ ಸಾಧ್ವಿ ಶಿರೋಮಣಿ ಗಂಗಮ್ಮ ಉತ್ತ ಪೂಜೆ ಮಾಡಿ ಯಾರೂ ಬಾರದಿರಲೆಂದು ಗಂಗಾ ಜಲವನ್ನು ಉತ್ತದ ಸುತ್ತ ಬಿಟ್ಟಿರ್ತಾಳೆ. ಆ ಉತ್ತದ ಸುತ್ತ ಬಿಟ್ಟ ಜಲ ನದಿಯಾಗಿ ಹರಿತದೆ. ಆ ನದಿಯಾಗಿ ಹರಿಯುವುದನ್ನು ಈ ಮಾವುತರು ನೋಡಿಬಿಟ್ಟು ಗಂಗಮ್ಮ ರಾಣಿಯು ಮಂದಿರದಲ್ಲಿ ಇರಲು ಅಪಶಕುನ ನೋಡು, ತನ್ನ ಗಂಡನ ಉತ್ತವನ್ನು ತುಳಿತಾರೆ, ಧ್ವಂಸ ಮಾಡ್ತಾರೆ, ಯಾರೋ ಕೇಡುಗಾರರು ಬಂದರೆ ಅನ್ನೋದು ಅರಮನೆಯಲ್ಲಿ ಕುಳಿತಿದ್ದ ಸಾಧ್ವಿ ಶಿರೋಮಣಿಯ ತಪದಲ್ಲಿ ಗೊತ್ತಾಗ್ತದೆ. ಗಂಗಮ್ಮ ರಾಣಿಯೋ ಮಂದಿರದಲ್ಲಿರಲು ಅಪಶಕನಗಳಾಗ ಕಾಣಿಸುತ್ತಿರಲು. ಏನು ಅಪಶಕನ ಅಂದರೆ? ಒತ್ತಿದ್ದ ದೀಪ ಹಾರಿ ಹೋಗೋದು, ಕಣ್ಣು ಹದುರುವುದು, ಭುಜ ಹಾರುವುದು, ಬೆಕ್ಕ ಅಡ್ಡ ಬರುವುದು, ಇಂಥವೆಲ್ಲ ಅಪಶಕರು. ಆ ಅಪಶಕನಗಳು ಪ್ರಾರಂಭವಾಗಿದೆ. ದೇವ ಮಂದಿರದಲ್ಲಿ ಜಪವ ಮಾಡುತ್ತಲಿರಲು ಗಂಗಮ್ಮ ದೇವಿಯೋ ಉಕ್ಕಿ ಹರಿಯಾಲೋ. ಇವಳು ತಪದಲ್ಲಿ ಕೂತು ತಪದಲ್ಲಿ ಮಗ್ನಳಾಗಿ ದೈವ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಅರಮನೆಯಲ್ಲಿ ಕೂತು. ಅವಳ ದಿವ್ಯ ಶಕ್ತಿಯಿಂದ ಆ ಬಿಟ್ಟಿರುವ ನೀರು ನದಿಯಾಗಿ ಕೆರಿತಾ ಇದ್ದಳು ಹುತ್ತದ ಸುತ್ತ. ಮಾವುತರ ಕಣ್ಣಿಗೆ ಸಾಗರದಂತಿರಲು ಮಾವುತರ ಕಣ್ಣಿಗೆ ಸಾಗರದಂತಿರಲು ದೇವಾನಾಜ್ಞೆಯಂತೆ ನೀರಿ ಎಳೆಯಲು. ವಿಧಿ ಇಲ್ಲ, ಅವನು ಆರ್ಡ್ರ್ ಮಾಡಿಬಿಟ್ಟಿದ್ದಾನೆ, ಹೋಗಿ ಉತ್ತ ತುಳಿರಿ ಅಂತ ಹೇಳಿದ್ದಾನೆ, ಈ ನೀರು ಹೆಂಗೆ ದಾಟ್ಕೊಂಡು ಹೋಗೋದು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ನೀರಿಗಿಳಿದ್ರಂತ ಮಾತು. ಏನಾಗುತ್ತೆ ನೋಡೋಣ. ಆನೆಯ ಹಿಂಡುಗಳು ಮಾವುತರ ದಂಡುಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗುತ್ತಲಿರಲು. ಹುತ್ತವನ್ನು ತುಳಿಯಲು ಹೊರಟ ಮಾವುತರು ಮತ್ತು ಆನೆಯ ಹಿಂಡು ನೀರಿಗಿಳಿದಿದೆ. ಇವಳು ಅದರ ದೇವಿಯ ತಪೋ ನಿಷ್ಠಳಾಗಿದ್ದಕ್ಕೆ ಭಗವಂತ ಮೆಚ್ಚಿ ಭಕ್ತಳನ ಕಷ್ಟಳ ಪರಿಹರಿಸಬೇಕಂತ ಹೇಳಿ ಆ ನದಿ ಸಾಗರವಾಗಿ ಹುಟ್ಟುಬಿಡ್ತದೆ. ನೀರಿಗಿಳಿದ ತಕ್ಷಣ ಇವ್ರನ್ನೆಲ್ಲ ಕೊಚ್ಕೊಂಡು ಹೋಗ್ತದೆ. ನೀರಿನಲ್ಲಿ ಏನಾದರೂ ತೇಲ್ಕೊಂಡು ಹೋಗ್ತಾರೆ. ಯಾರು? ಆನೆಗಳು ಮತ್ತು ಮಾವುತರು.
ಆನೆಯ ಹಿಂಡುಗಳು ಮಾವುತರ ದಂಡುಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗುತ್ತಲಿರಲು ಸೂರ್ಯ ಪುತ್ರ ಶನಿಯು ಮನದಲ್ಲೇ ನಸುನಕ್ಕು. ಇನ್ನೇ ಮಾಡ್ತೀಯ, ಇನ್ನೇನು ಅಡಕ್ಕಾಗತ್ತಾ? ಭಕ್ತರ ಸ್ಥಿತಿಯನ್ನು ಕಂಡು, ಭಕ್ತರ ನಿಷ್ಠೆಯನ್ನು ಕಂಡು, ಸತ್ಯವನ್ನು ಕಂಡಂಥ ಶನಿದೇವರು ಮನದಲ್ಲೇ ನಗ್ತಾ ಇದ್ದಾನೆ. ಮತ್ತೊಂದು ತಂತ್ರವ ಮಾಡುತ್ತಲಿರುವ ಎಲ್ಲ ಇದಕ್ಕೂ ಬಗ್ಲೇ ಇಲ್ವಲ್ಲ. ಆನೆಗಳಿಗೂ ಜಗ್ಗಲ್ಲ, ಮಾವುತರ ದಂಡಿಗೂ ಬೆದರಲ್ಲ. ಏನು ಮಾಡೋದು ಅಂತೇಳಿ ಇನ್ನೇನೋ ತಂತ್ರ ಮಾಡೋಕ್ಕೆ ಶುರು ಮಾಡ್ದ. ಈ ವಚನ ಈ ಪ್ರಕಾರವಾಗಿ ಶನಿದೇವರು ತನ್ನ ಮಾಯಾಜಾಲದಿಂದ ಸೃಷ್ಟಿಸಿದ ಆನೆಗಳು, ಮಾವುತರ ದಂಡುಗಳು, ಕನಕಗಿರಿಯ ರಾಣಿ ಗಂಗಮ್ಮನ ಭಕ್ತಿರಸದ ಗಂಗೆಯಲ್ಲಿ, ಕನಕಗಿರಿಯ ರಾಣಿ ಗಂಗಮ್ಮನ ಭಕ್ತರಸದ ಗಂಗೆಯಲ್ಲಿ ಕೊಚ್ಚಿ ಹೋಗಲು ಶಿವಭಕ್ತರ ಭಕ್ತಿ ಬಗ್ಗೆ ತಲೆದೂಗುತ್ತಾ ಮತ್ತೊಂದು ತಂತ್ರವನ್ನು ಮಾಡುತ್ತಿದ್ದಾರಂತೆಯೇ. ಇದಕ್ಕೆಲ್ಲದಕ್ಕೂ ಜಗ್ಲೂ ಇಲ್ಲ ಬಗ್ಲೂ ಇಲ್ಲ ಅಂತೇಳಿ ಶನಿದೇವ ಯೋಚಿಸಿ ಮತ್ತೊಂದು ತಂತ್ರವನ್ನು ಮಾಡುತ್ತಿದ್ದಾನೆ. ಜಂಪೆ ಯತಿರೂಪವ ತಾಳಿದ ಗಗನಕ್ಕೆ ಆರಿದ, ಯತಿರೂಪವ ತಾಳಿದ ಗಗನಕ್ಕೆ ಆರಿದ, ಉತ್ತದ ಮೇಲೆ ನಿಂತು ಜಗ್ಗಿಸಿ ತುಳಿದ. ವಿನಯ ಮಾಡಿಬಿಟ್ಟ, ಇವರು ಯಾರಿಗೂ ಬಗ್ಗಲ್ಲ, ನಾನೇ ಉತ್ತವನ್ನು ತುಳಿದು ಬಗ್ಗಿಸ್ತಿರುತ್ತೆ ಹೇಳಿ ಭೂಮಿಯಿಂದ ಗಗನ ಕಾರಿದಂತೆ ಗಗನಿಂದ ಆರಿ ಬಂದು ಉತ್ತದ ಮೇಲೆ ನಿಂತು ಜಗ್ಗಿಸಿ ತುಳಿದಂತೆ. ಆದರೆ ಭೂಮಿಯು ಬಿರಿಯಿತು, ಸಾಗರವು ಉಕ್ಕೀತು. ಅವನು ಬಿದ್ದ ರಭಸಕ್ಕೆ ಭೂಮಿ ಕಂಪಿಸ್ಬಿಡ್ತಂತೆ, ಭೂಮಿ ಬಾಯ್ಬಿಡ್ತು. ಯಾರೋ ಶನಿದೇವ ನೆಗದ ರಭಸಕ್ಕೆ ಭೂಮಿ ಬಾಯ್ಬಿಟ್ಟಿದೆ, ಸಾಗರ ಉಕ್ಕಿ ಹರಿತಾ ಇದೆ. ಪರ್ವತಗಳೆಲ್ಲ ಬಡಿದಾಡುತ್ತಿರಲು ಸೂರ್ಯಪುತ್ರ ಶನಿದೇವರು ಹುತ್ತದ ಮೇಲೆ ಜಿಗಿದು ನಿಂತ ಕೂಡಲೇ ಭೂಮಿ ಬಾಯ್ಬಿಟ್ಟಿದೆ, ಸಾಗರ ಉಕ್ಕಿ ಹರಿದಿದೆ, ಬೆಟ್ಟ ಗುಡ್ಡಗಳು ಅಲ್ಲಾಡ್ತಾ ಇದೆ ಅಂತ ಬಡಿದಾಡ್ತಾ ಇದೆ. ಅಂದರೆ ಅಷ್ಟು ಶಕ್ತಿ ಇತ್ತು ಅವರು. ಆದರೆ ಹುತ್ತ ತುಳಿಯೋಕ್ಕಾಗಲಿ ಅಂದರೆ ಭಕ್ತಿ ರಸದ ಮುಂದೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಅರ್ಥ. ಕಾಳಿಂಗ ಸರ್ಪವು ಎಡೆಯನ್ನು ಬಿಚ್ಚಿರಲು ಶನಿದೇವನ ಪಾದ ಹುತ್ತದ ಮೇಲಿರಲು. ಅಲ್ಲಿ ಆ ಹುತ್ತದಲ್ಲಿ ಒಂದು ಕಾಳಿಂಗ ಸರ್ಪ ಎಡೆ ಬಿಚ್ಚಿ ನಿಂತುಬಿಟ್ಟ. ಇವನು ಶನಿದೇವ ಹುತ್ತದ ಮೇಲೆ ಕುಳಿತು ಜಗ್ಗಿಸಿ ತುಳಿದವನೇ ಹುತ್ತದ ಕ್ವಾವೆ ಬಾಯಿ ಬಿಟ್ಟು. ಆ ಬಾಯಿ ಬಿಟ್ಟಾಗ ಏನಾಯಿತು ಅಂದರೆ ಕಾಳಿಂಗ ಸರ್ಪವು ಎಡೆಯನ್ನು ಬಿಚ್ಚಿರಲು ಶನಿದೇವನ ಪಾದ ಹುತ್ತದ ಮೇಲಿರಲು. ಬಿಳಿಯ ಗಡ್ಡದ ದಾರಿ ಹುತ್ತದಲ್ಲಿ ಕುಳಿತಿರಲು. ಯಾರು? ಸಿದ್ಲಿಂಗ ರಾಜನಿಗೆ ತಪಕ್ಕೆ ಕುಳಿತು ಗಡ್ಡವೆಲ್ಲ ಬೆಳ್ಳಗಾಗೋಗ್ಬಿಟ್ಟು ಅವನು ಕಾಣ್ತಾ ಇದ್ದಾನೆ. ಶನಿದೇವನು ನೋಡಿ ಬೆರಗಾಗಿ ಇರಲು. ಆ ಗಡ್ಡದ ವೇಷಧಾರಿಯಾದ, ಬಿಳಿಯ ಗಡ್ಡದ ವೇಷಧಾರಿಯಾದ ಸಿದ್ಲಿಂಗರಾಜ ಹುತ್ತದಲ್ಲಿ ಕುಳಿತಿರುವುದನ್ನು ಶನಿದೇವ ನೋಡಿ ಬೆರಗಾಗಿ ನಿಂತುಬಿಟ್ಟ. ಕಣ್ಣು ತೆಗೆಯಲಿಲ್ಲ, ಬಾಯಿ ಬೀಡಲಿಲ್ಲ, ಶಿವನಾಮ ಜಪಿಸೂತ ಕದಲಾಲೆ ಇಲ್ಲ. ಕೆಳಗಡೆ ಹುತ್ತದ ಕಡೆ ನೋಡ್ತಾನೆ, ಗಡ್ಡದ ವೇಷಧಾರಿಯಾದ ಸಿದ್ಲಿಂಗರಾಜ ಹುತ್ತದಲ್ಲಿ ಕೊಡ್ತಾವನೆ, ಶಿವನಾಮವನ್ನು ಜಪಿಸುತ್ತಿದ್ದಾನೆ. ಹುತ್ತವನ್ನು ತುಳಿದ್ರು, ಸಮುದ್ರ ಸಾಗರ ಉಕ್ಕಿ ಹರಿದ್ರು, ಭೂಮಿ ಬಾಯಿ ಬಿಟ್ಟರು. ಸಿದ್ಲಿಂಗರಾಜ ಮಾತ್ರ ಕಣ್ಣು ಬಿಡಲಿಲ್ಲವಂತೆ, ಬಾಯಿ ಬಿಡಲಿಲ್ಲವಂತೆ, ಶಿವನಾಮ ಜಪಿಸುವುದನ್ನು ಮಾತ್ರ ಮರೆಯಲಿಲ್ಲವಂತೆ. ಅಂದರೆ ಇವನು ಎಷ್ಟೇ ಮಾಡಿದರೂ ಕೂಡ ಶಿವಭಕ್ತ ಶರಣ ಸಿದ್ಲಿಂಗರಾಜ ಅಲ್ಲಾಡಲಿಲ್ಲ, ಕದಲಲಿಲ್ಲ, ತಿರುಗಿ ನೋಡಲಿಲ್ವಂತ.
ಕಣ್ಣು ತೆರೆಯಲಿಲ್ಲ, ಬಾಯಿ ಬಿಡಲಿಲ್ಲ, ಶಿವನಾಮ ಜಪಿಸೂತ ಕದಲೇ ಇಲ್ಲ. ಉತ್ತ ಕರಗಾಲಿಲ್ಲ, ರಾಜ ಮೇಲೇಳಲಿಲ್ಲ, ಶನಿದೇವನ ಪಾದವನ್ನು ಕೊಡವೆ ಬಿಡಲಿಲ್ಲ. ಇದು ಭಾಳ ತಮಾಷೆ. ಅವನು ಎಷ್ಟೇ ತುಳಿದ್ರು ಜಗ್ಗಲಿಲ್ಲ, ಕದ್ದಲಿಲ್ಲ, ಬಾಯಿ ಬಿಡಲಿಲ್ಲ, ಕಣ್ಣು ಬಿಟ್ಟು ನೋಡಲಿಲ್ಲ. ಶಿವನಾಮ ಮಾತ್ರ ಜಪಿಸೋದು ಬಿಡಲೇ ಇಲ್ಲ. ಇಷ್ಟಾದರೂ ಶಿವಭಕ್ತ ಶರಣ ಸಿದ್ಧಲಿಂಗರಾಜ ಬರಲಿಲ್ಲ. ಆದರೆ ಇವನು ಶನಿದೇವರು ಉತ್ತದ ಮೇಲೆ ನಿಂತಿದ್ದಲ್ಲ, ಆ ಉತ್ತದ ಕ್ವಾಬೆ ಇವನು ಕಾಲಿಡ್ಕೊಂಡ್ಬಿಡ್ತಾನೆ ಬಟ್ಟೆಗೆ. ಶನಿದೇವರೆಲ್ಲ ಅವನಿಗ ಉತ್ತದ ಕ್ವಾಬೆಯಲ್ಲಿ ಸಿಲುಕಿ ನಡ್ತಾ ಇದ್ದಾನೆ. ಕಾಲು ಕಿತ್ತರೂ ಬರಲ್ಲ, ಮೇಲೆ ಕೋದರೂ ಬರಲ್ಲ. ಅಂದರೆ ಆ ತಪೋಶಕ್ತಿಯ ಶಕ್ತಿ ಅಷ್ಟಿತ್ತು. ಅವನು ಎಂಥರು ಸೂರ್ಯಪುತ್ರನ ಕಾಲನ್ನೇ ಕಚ್ಚಿ ಕಬಳಿಸಿ ನಿಂತ್ಬಿಟ್ಟಿದ್ದ. ಅವಾಗೇನಾಗ್ತು ನೋಡೋದ. ಉತ್ತ ಕರಗಲಿಲ್ಲ, ರಾಜ ಮೇಲೆ ಬರಲಿಲ್ಲ, ಶನಿದೇವನ ಪಾದವನ್ನು ಕೊಳವೆ ಬಿಡಲಿಲ್ಲ. ಉತ್ತದ ಕೊಳವೆ ಶನಿದೇವರ ಪಾದವನ್ನೇ ಬಿಡಲಿಲ್ಲ. ರಾತ್ರಿಯು ಕಳೆದಿರಲು, ಬೆಳಕು ಮೂಡಿ ಬರಲು, ಶನಿದೇವ ಉತ್ತದ ಮೇಲೆ ನಸುನಗುತ್ತಾಲಿರಲು.